ಪರ್ಣಿಕಾ, ನೀನ್ ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ಯಾ ಅಂತ ನನಗದ ಅರ್ಥ ಆಗುತ್ತೆ. ನಾವು ಹುಟ್ಟಿದಾಗ್ಲೇ ದೇವ್ರು ನಮ್ಮ ಹಣೆ ಬರಾನ ಬರ್ದಿರ್ತಾನೆ. ನಾವ್ ಎಲ್ಲಿ ಹುಟ್ಟಬೇಕು, ನಮ್ ಜೀವನಕ್ಕೆ ಯಾರನ್ನ ಕಳಿಸ್ಬೇಕು, ಈ ತರ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಪ್ರತಿಯೊಂದನ್ನು ಬರ್ದಿರ್ತಾನೆ. ಅದೇ ಥರ ನಿನ್ಗೂ ಒಂದ್ ಒಳ್ಳೆ ಗಂಡ್ ಸಿಗ್ಲಿ ಅಂತ ಬರ್ದಿರ್ತಾನೆ. ಈಗ್ಲಾದ್ರೂ ಅನಿರುದ್ಧನ ಮರ್ತು ಬಿಡು. ನಾವೆಲ್ಲ ಸೇರಿ ನಿನ್ಗೊಂದ್ ಒಳ್ಳೆ ಹುಡುಗನ್ ನೋಡಿದ್ದೀವಿ. ನಿನಗಿಷ್ಟ ಆದ್ರೆ ತಕ್ಷಣ ಯಜಮಾನ್ರಿಗೆ ಹೇಳಿ ಮುಹೂರ್ತಾನು ಇಡ್ಸ್ಬಿಡೋಣ, ಸರಿನಾ? ಇಲ್ಲಿ ನೋಡು. ಪರ್ಣಿಕಾ, ಏಯ್, ನೀನ್ 100 ಸಂಬಂಧ ತಂದ್ರೂ ಹೀಗೆ ನಡೆಯುತ್ತೆ. ನನ್ಗೆ ನನ್ ಭಾವನೆ ಪ್ರಾಣ. ಬದುಕಿದ್ರೆ ಭಾವನ್ ಜೊತೆನೆ ಬದುಕ್ತೀನಿ, ಇಲ್ಲ ಅಂದ್ರೆ ಹೀಗೆ ಒಂಟಿಯಾಗಿದ್ದು ಸಾಯ್ತೀನಿ. ಪರ್ಣಿಕಾ, ನೀನ್ ಒಂಟಿಯಾಗಿ ಹೀಗ್ ನೋವು ಪಡ್ತಾ ಇದ್ರೆ ನೋಡ್ಕೊಂಡು ನಾವ್ ಸುಮ್ನೆ ಇರ್ತೀವಿ ಅನ್ಕೊಂಡ್ಯಾ? ಏನ್ ಮಾಡ್ತೀಯ? ಏನ್ ಮಾಡಕ್ಕಾಗತ್ತೆ? ನನ್ ಮದ್ವೆ ಬಗ್ಗೆ, ನನ್ನ ಬಗ್ಗೆ ನಿನಗೇನೆ ಹಕ್ಕಿದೆ? ನೀನೇನಾದ್ರೂ ನನ್ನ ಹೆತ್ತ ತಾಯಿನ ಅಥವಾ ಸಾಕು ತಾಯಿನ? ಜೊತೆಲಿ ಹುಟ್ಟಿರೋ ಅಕ್ಕನ್ ಸಮಾನ. ಭದ್ರಮ್ಮಂಗೆ ದೊಡ್ಡ ಮಗಳು. ಈ ಹುಡುಗ ತುಂಬಾ ಒಳ್ಳೆಯವನು. ಅದು ಅಲ್ಲದೆ ಅನಿರುದ್ಧ್ ಸ್ನೇಹಿತ. ಮಾಡ್ಕೊಂಡ್ರೆ ನಿಂಗೆ ಒಳ್ಳೇದು. ಬೇಡ ಅಂತ ಹಠ ಮಾಡಿದ್ರೆ ಬಲವಂತವಾಗಿ ಮದ್ವೆ ಮಾಡಿಸ್ತ್ಯಾ? ಹಾಗೇನಾದ್ರೂ ಮಾಡಿದ್ರೆ ಮದ್ವೆ ಆಗಿದ್ ಮರುಕ್ಷಣನೇ ನನ್ನ ಹೆಣ ನೋಡ್ಬೇಕಾಗುತ್ತೆ. ಚಿಟಿಕೆಯಲ್ಲಿ ಹೋಗೋ ಪ್ರಾಣದ ಬಗ್ಗೆ ಯೋಚನೆ ಮಾಡಿ ಜೀವನ ಪೂರ್ತಿ ಭಾವನ್ ನೆನ್ಪಲ್ಲೇ ಅಳ್ತಾ ನರ್ಕ ಅನ್ಭವಿಸ್ತಾ ಹೀಗೆ ಇರ್ತೀಯ ನೀನು? ಪರಿಣಿಕಾ, ಯೋಚನೆ ಮಾಡ್ಬೇಡ, ತಗೋ. ನಿನ್ ಬಗ್ಗೆ ಯೋಚನೆ ಮಾಡದಿರೋರ್ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ತಗೋ ಪರಿಣಿಕಾ. ನೀನೇ ಅಂದ್ಯಲ್ಲ ನಾನು ನಿನ್ನ ಅಕ್ಕ ಅಂತ. ಈ ಅಕ್ಕ ಅಮ್ಮನ ಜಾಗದಲ್ಲಿದ್ದು ಹೇಳ್ತಿದ್ದಾಳೆ. ತಗೋ ಪರಿಣಿಕಾ. ಏ ಪುಣ್ಯ, ನನ್ನ ಹತ್ರನೇ ಸವಾಲ್ ಹಾಕ್ತ್ಯಾ? ನಿನ್ ತಾಯಿ ಹುಟ್ಟಾಳೆ ಅಂತ ಆಸೆ ಪಡ್ತಿದ್ಯಾ ಅಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲೇ ನಿನಗೆ ಎಲ್ಲ ಗೊತ್ತಾಗತ್ತೆ. ನಿನ್ ಕನ್ಸು ಕನ್ಸಾಗೆ ಉಳ್ದು ಹೋಗತ್ತೆ. ಪರಿಣಿಕನ್ನ ಹಾವ ಕಳ್ಸಿದೀನಿ, ನೋಡ್ತಿರೋ. ಈ ಕೇಸರಿನ ಎಲ್ಲಿಟ್ಟೆ ನಾನು? ಹಾ, ಕೋಣೆಲೆ ಮರ್ತ್ಬಿಟ್ಟೆ.
ಯಾಕಮ್ಮ ಇದೆಲ್ಲ? ಈಗ ನೀನು ಒಬ್ಳಲ್ಲ ಅಮ್ಮ. ಅದಕ್ಕೆ ಮುದ್ದಾಗಿರೋ ಮಗು ಹುಟ್ಬೇಕು ಅಂತ ಕೇಸರಿ ಕೂಡ ಹಾಕಿದ್ದೀನಿ. ಕುಡಿ ಪುಣ್ಯ. ಅತ್ತೆ ತುಂಬಾ ಪ್ರೀತಿಯಿಂದ ಕೊಡ್ತಿದಾರಲ್ವಾ, ಅದನ್ ಕುಡಿದ್ರೆ ಮುದ್ದು ಮುದ್ದಾಗಿ ಮಗು ಹುಟ್ಟೋದಲ್ಲ ಅತ್ತೆ, ಹೊಟ್ಟೆನಲ್ಲೇ ಮಗು ಸತ್ತು ಹೋಗುತ್ತೆ. ಈಗಾಗ್ಲೇ ಹೇಳಿದೀನಿ, ಈಗ್ಲೂ ಹೇಳ್ತಾ ಇದ್ದೀನಿ, ಇನ್ ಮುಂದೆ ನೀನ್ ಯಾವ ಕೆಲ್ಸನೂ ಮಾಡಬಾರ್ದು. ನಾನು ಪರ್ಣಿಕಾ ಮಾಡ್ತೀವಿ ಅಲ್ವಾ ಪರ್ಣಿಕಾ? ಹಾ ಹೌದು ಅತ್ತೆ. ಅಮ್ಮ, ನಾನು ಪುಣ್ಯ ಸ್ವಲ್ಪ ಹೊರಗೋಗಿ ಬರ್ತೀವಿ. ಹಾ ಸರಿ ಕಂದ. ಬಾ ಪುಣ್ಯ. ಅಮ್ಮ ಪುಣ್ಯ ಹುಷಾರು.